ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಮಾಲ್ಗೆ ಆ ಕಡೆಯಿಂದ ಎಂಟ್ರೆನ್ಸ್ ತೋರಿಸ್ತಾ ಇದೆ. ಇವತ್ತು ಫಾರ್ ಎ ಚೇಂಜ್ ಈ ಕಡೆಯಿಂದ ಬರ್ತಾ ಇದ್ದೀವಿ. ಡೈರೆಕ್ಟ್ ಲೂಲುಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಒಂದು 2-3 ಐಟಮ್ ತೊಗೋಬೇಕಾಗಿತ್ತು. ಎಣ್ಣೆ ಮತ್ತು ಬೇಳೆ ಈ ಥರದ್ದು. ರೇಷನ್ ಎಲ್ಲ ತರೋದಕ್ಕೆ ಮಂತ್ಲಿ ಒಂದು ಡಿಮಾರ್ಟ್ಗೆ ಹೋಗ್ತೀವಿ. ಇಲ್ಲಿ ಇವಾಗ ಒಂದು 2-3 ಐಟಮ್ ಇತ್ತಲ್ವ, ಅದಕ್ಕೆ ಇಲ್ಲಿ ತೊಗೊಳ್ಳೋಣ. ತಿರ್ಗಾ ಹೆಂಗಿದ್ರು ಈ ಮಂತ್ ಎಂಡಿಂಗಲ್ಲಿಲ್ಲ, ಫಸ್ಟ್ ವೀಕಲ್ಲಿ ಹೆಂಗಿದ್ರು ಹೋಗ್ಬೇಕಲ್ವ, ಆವಾಗ ಲಿಸ್ಟ್ ಎಲ್ಲ ಮಾಡ್ಕೊಂಡು ಒಂದಷ್ಟು ಐಟಮ್ ತೊಗೊಳಕ್ಕೆ ಹೋಗೋಣ. ಇವಾಗ ಒಂದು 2-3 ಐಟಮ್ ಇರೋದ್ರಿಂದ ಇಲ್ಲೇ ಲೂಲುನೇ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡೋಣ ಅಂತ ಬಂದ್ವಿ. ಇಲ್ಲೂ ಪ್ರೈಸ್ ಓಕೆ, ಪರವಾಗಿರಲಿಲ್ಲ, ನಾರ್ಮಲ್ ಪ್ರೈಸೇನೇ ಇತ್ತು. ನಾವು ಡಿಮಾರ್ಟಲ್ಲಿ ಏನು ತೊಗೋತೀವೋ ಒಂದು 5-10 ರುಪೀಸ್ ವೇರಿಯೇಷನ್ ಇರುತ್ತೆ, ಅಷ್ಟು ಬಿಟ್ಟರೆ ಕ್ವಾಲಿಟಿ ವೈಸೂ ಅಷ್ಟೇ ಎಲ್ಲನೂ ಚೆನ್ನಾಗಿತ್ತು. ನಾನಿಲ್ಲಿ ಬೇಳೆ ಮತ್ತು ಚಿರೋಟಿ ರವೆ, ಎಣ್ಣೆ ಈ ಥರ ತೊಗೋಬೇಕಾಗಿತ್ತು. ಮತ್ತು ಒಂದು ಸ್ವಲ್ಪ ಮಕ್ಕಳಿಗೆ ತಿಂಡಿ. ಸಾಯಂಕಾಲ ಚಪಾತಿ ಮತ್ತು ಮಶ್ರೂಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಮಶ್ರೂಮು ತೊಗೊಬೇಕಾಗಿತ್ತು. ಕೊತ್ತಂಬರಿ, ಕರಿಬೇವು, ಪುದೀನ ಆ ಥರದ್ದೆಲ್ಲ ತೊಗೋಬೇಕಾಗಿತ್ತು, ಸ್ವಲ್ಪ ಐಟಮ್ಸು. ಸೊ ಅದಕ್ಕೋಸ್ಕರ ಇಲ್ಲೇ ಹೋಗೋಣ ಅಂತ ಬಂದ್ವಿ. ಇದು ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿತ್ತು. ನಿಮಗೆ ಇಲ್ಲಿ ಫ್ರೂಟ್ಸು ಮತ್ತು ಸ್ಟ್ರಾಬೆರೀಸು ಅದು ಏನೇನೋ ಇರುತ್ತೆ ಇಲ್ಲಿ, ಬೇಬಿ ಕಾರ್ನು, ಮಶ್ರೂಮ್ಸ್ ಆ ಥರದ್ದು ಇಲ್ಲಿ ಫ್ರೀಸರ್ ಅಲ್ಲಿಟ್ಟಿರ್ತಾರೆ. ನಾನು ಇಲ್ಲಿ ಮಶ್ರೂಮ್ ಬೇಕಾಗಿತ್ತು. ನಾನು ಮಶ್ರೂಮ್ ಇಲ್ಲಿ 45 ರುಪೀಸ್ ಇರುತ್ತೆ. ನಾನು ನಾರ್ಮಲ್ ಹಾಟ್ಕಾಮ್ಸ್ಗಲ್ಲಿ ತೊಗೊಳಕ್ಕೆ ಹೋದಾಗ ಅಲ್ಲಿ 65-70 ಇತ್ತು. ಇದು ಓಕೆ ಅನ್ನಿಸ್ತು 45. ಲಾಸ್ಟ್ ಟೈಮ್ ಎಲ್ಲನೂ 35 ಆ ಥರನೂ ಆಫರ್ ಇರುತ್ತೆ. ಸೊ ನಾನು ಒಂದು ಪ್ಯಾಕೆಟ್ ಸಾಕಾಗಿತ್ತು, ಸೊ ಅದನ್ನ ತೊಗೊಂಡೆ. ಇವಾಗ ಮನೆಗೆ ಬಂದು ಎಲ್ಲ ಇವಾಗ ಅದೆಲ್ಲ ತೊಗೊಂಡಿರೋದನ್ನೆಲ್ಲ ಎತ್ತಿಡಬೇಕಾಗಿತ್ತು. ಮತ್ತು ಚಪಾತಿ ಹಿಟ್ಟು ಫಸ್ಟ್ ಕಲಸಿಟ್ಬಿಟ್ರೆ ಆಮೇಲೆ ಎಲ್ಲ ಎತ್ತಿಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಆಮೇಲೆ ಅದು ನೆನಿಬೇಕಲ್ವ, ಪಾತ್ರೆನೂ ಅಷ್ಟೇ ಏನು ಅಷ್ಟು ಇರಲಿಲ್ಲ. ಮತ್ತು ನಮ್ಮ ಅತ್ತೆ ಮಾವ ಎಲ್ಲ ಅವರು ಟ್ರಿಪ್ಗೆ ಹೋಗಿದ್ದಾರೆ, 8 days ಟ್ರಿಪ್ಪು. ಇನ್ನೇನು ಬರ್ತಾರೆ. ಈ ವ್ಲಾಗ್ ತುಂಬ ಲೇಟಾಗಿ ಬರ್ತಾಯಿದೆ, ಇನ್ನೇನು ನಾಳೆ ಬರ್ತಾರೆ ಅವರೂ. ಆವಾಗ ಆ ವ್ಲಾಗಲ್ಲಿ ತೋರಿಸ್ತೀನಿ. ಅವರು ಇದು ಗುಜರಾತ್ ಆ ಸೈಡ್ ಹೋಗಿರೋದು, ಸೋಮನಾಥೇಶ್ವರ್, ದ್ವಾರಕಾ, ನಾಸಿಕ್ಕಲ್ಲಿ ಮತ್ತು ಶಿರ್ಡಿ ಈ ಥರ ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗಿದ್ದಾರೆ ಇಬ್ಬರೂ. ಸೊ ಇವಾಗ ನಾವು 4 ಜನ ಇರೋದ್ರಿಂದ ಇವಾಗ ನಾವು ಸಿಂಪಲ್ಲಾಗಿ ರಾತ್ರಿಗೆ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ನಂಗೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ, ನಾನು ತಂದಿದ ತಕ್ಷಣ ಆಯಾ ಜಾಗಕ್ಕೆ ಅದು ಹೋಗ್ಬಿಡ್ಬೇಕು, ನೀಟಾಗಿ ಅದನ್ನು ಎತ್ತಿಟ್ಕೊಂಬಿಡ್ಬೇಕು ಅಂದ್ಬಿಟ್ಟು. ತಲೆ ಎಲ್ಲ ಅಲ್ಲೇ ಇರುತ್ತೆ. ನನಗೆ ಅದು ತಂದಿದ ತಕ್ಷಣ ಅದು ಯಾವಾಗಲೂ ಅಷ್ಟೇ, ಡಿಮಾರ್ಟ್ಗೆ ಹೋದ್ರೂ ಅಷ್ಟೇ, ಎಲ್ಲಿಗೆ ಹೋದ್ರೂ ಅಷ್ಟೇ, ನನಗೇನು ಬಟ್ಟೆ ತೊಗೊಂಬಂದ್ರೂ ಅಷ್ಟೇ, ಅದಲ್ಲಿಂದ ಅಲ್ಲಿ ನೀಟಾಗಿ ತೆಗೆದ್ಬಿಟ್ಟು ಎತ್ತಿಟ್ಬಿಡ್ಬೇಕು, ಆ ಜಾಗಕ್ಕೆ ಅದು ಹೋಗ್ಬಿಡ್ಬೇಕು. ಇಲ್ಲ ಅಂದರೆ ನನಗೆ ಒಂಥರ ಸಮಾಧಾನ ಇರೋಲ್ಲ, ತಲೆಯಲ್ಲಿ ಅದೇ ಇರುತ್ತೆ, ಎತ್ತಿಟ್ಟಿಲ್ಲ ಅನ್ನೋದು. ಮತ್ತು ನಕ್ಷಿತನೂ ಅಷ್ಟೇ, ಅವನು ಓಡಿ ಬರ್ತಾಯಿದ್ದ ಅಮ್ಮ ಅಮ್ಮ ಅಂದ್ಕೊಂಡು. ಒಟ್ಟಿನಲ್ಲಿ ಅವ್ರು ಆಟ ಆಡಬೇಕಾದ್ರೇ ಅಡುಗೆ ಮುಗಿಸ್ಕೊಂಡ್ಬಿಟ್ರೆ, ಮಕ್ಕಳೂ ಅಷ್ಟೇ, ರಾತ್ರಿ ಅವರಿಬ್ರಿಗೂ ಚಪಾತಿ ಗ್ರೇವಿ, ಅವರಿಬ್ರು ಅದೇ ತಿಂತಾರೆ. ನಕ್ಷಿತ್ ಗ್ರೇವಿ ತಿಂದಿಲ್ಲ ಅಂತಂದ್ರೂ ಚಪಾತಿ ತುಪ್ಪ ತಿಂತಾನೆ. ನಾನು ಅಷ್ಟೇ, ಅದನ್ನ ಬಿಟ್ಟು ಬೇರೆ ಅದ್ರ ಜೊತೆಗೆ ಅನ್ನ ಇದೆಲ್ಲ ತಿನ್ಸೋಕೆ ಹೋಗಲ್ಲ. ಅವ್ರು ಏನು ತಿಂತಾರೋ ಅಷ್ಟೇ, ಫೋರ್ಸಬ್ಲಿ ಏನೂ ತಿನ್ಸೋಕೆ ಹೋಗಲ್ಲ. ನಕ್ಷಿತ್ ಇವಾಗ ಸರಿ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದಾನೆ, ಅವ್ನಿಗೇನು ಇಷ್ಟ ಆಗ್ತಾಯಿಲ್ಲ. ನೆಕ್ಸ್ಟ್ ನೋಡಬೇಕು, ಬರೀ ಅನ್ನ ತುಪ್ಪ ಮತ್ತು ಏನು ನಾವು ಟಿಫನ್ ಮಾಡಿರ್ತೀವೋ, ಏನು ಊಟ ಮಾಡಿರ್ತೀವೋ ಅದನ್ನೇ. ಒಂದು ಸ್ವಲ್ಪ ಖಾರ ಅವೆಲ್ಲ ತಿನ್ನಲ್ಲ ಅವನು, ಅಂದ್ರೂ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಅದು ಇದು ತಿನ್ಸ್ಕೊತಾ ಇದ್ದೀನಿ. ಮತ್ತು ಎಲ್ಲರೂ ಡ್ರೆಸ್ ಲಿಂಕ್ನ ಕೇಳ್ತಾಯಿದ್ರಿ. ನಾನು ಲಾಸ್ಟ್ ವ್ಲಾಗಲ್ಲಿ ಡ್ರೆಸ್ದು ವೀಡಿಯೋ ಮಾಡಿದಾಗ ಕುರ್ತಿ ಸೆಟ್ಟು ನನಗೆ ಆವಾಗಲೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೋ ಇರೋಲ್ವೋ ಅಂದ್ಕೊಂಡು ಕೇಳಿದಾಗ ಮಾಡೋಣ ಅಂತ. ಬಟ್ ಕೆಲವೊಂದು ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ನನಗೆ ಅದು ಲಿಂಕ್ನೂ ಅಷ್ಟೇ ಅದು ಸಿಗ್ತಾಯಿಲ್ಲ. ಆದಮೇಲೆ ಕಳಿಸಿದ್ರೂ ಅದು ತಿರ್ಗಾ ನಿಮಗೆ ಸಿಕ್ಕಲ್ಲ. ಸೊ ಅದಕ್ಕೇ ಒಂದಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಇದು ಮಾಡ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೊಂಬಿಡಿ, ಅದಕ್ಕಾಗಿ ನಾನು ಲಿಂಕ್ ಕಳ್ಸೋದಕ್ಕೆ ಆಗ್ತಾಯಿಲ್ಲ, ಮತ್ತು ಸಪ್ರೇಟಾಗೂ ಹಾಕೋಕ್ಕಾಗ್ತಾಯಿಲ್ಲ. ಆದರೆ ಇವಾಗ ನನಗೆ ಎಷ್ಟು ಸಿಗುತ್ತೋ ಅಷ್ಟು ನಾನು ಈ ವ್ಲಾಗಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಎಷ್ಟು ಸಿಗುತ್ತೋ ಅಷ್ಟು ಹಾಕಿರ್ತೀನಿ. ನೆಕ್ಸ್ಟ್ ಯಾವಾಗಾದರೂ ನಾನು ಕುರ್ತಿ ಸೆಟ್ ಅದೆಲ್ಲ ತೊಗೊಂಡಾಗ ನಾನು ಆ ವಿಡಿಯೋ ಏನು ಮಾಡ್ತೀನಿ ಅದ್ರ ಜೊತೆಗೇ ನಾನು ಅಪ್ಲೋಡ್ ಮಾಡಿರ್ತೀನಿ. ನನಗದು ವರ್ತ್ ಅನಿಸ್ತು ನಾನು ಇವಾಗ ತೊಗೊಂಡಿದ್ದು. ಸೊ ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ.
ಇವಾಗ ನಾನು ಮಶ್ರೂಮ್ಗೆ ಈ ಥರ ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೊಬೇಕಾಗಿತ್ತು ಅದನ್ನು. ಇದೇ ಒಂದು ಮೇನ್ ಟಾಸ್ಕ್ ಅಷ್ಟೇ ಅದರಲ್ಲಿ. ಗ್ರೇವಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ನಾನು ತೋರಿಸ್ತೀನಿ, ನಾನು ಯಾವಾಗಾದರೂ ರೆಸಿಪಿ ಶೇರ್ ಮಾಡ್ತೀನಿ. ಇವತ್ತು ನಾನು ಶೇರ್ ಮಾಡೋದಕ್ಕಾಗಲಿಲ್ಲ, ಮಕ್ಕಳನ್ನ ಇಟ್ಕೊಂಡು ತಿರ್ಗಾ ಎಲ್ಲ ಫುಲ್ ರೆಸಿಪಿ ನಂಗೆ ಮರೆತು ಹೋಗ್ಬಿಟ್ಟಿದ್ದೀನಿ. ಒಂದು ಸತಿ ಮಾಡಿದ್ದೀನಿ ಏನೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡೇ ವ್ಲಾಗ್ ಇದು. ಮಕ್ಕಳು ಇಬ್ಬರೂ ಊರಿಗೆ ಹೋಗಿದ್ರು. ನಾವು ಲೇಟ್ ನೈಟ್ ಡಿನ್ನರ್ ತುಂಬ ದಿವಸ ಆಗಿತ್ತು. ಇವಾಗ ಮಕ್ಕಳೆಲ್ಲ ಆದಮೇಲಂತೂ ನಾವು ಆ ಥರ ಹೋಗೋದಕ್ಕೆ ಆಗಲ್ಲ ಈಚೆಗಡೆ. ಸೊ ಇವತ್ತು ನಾವು ಎಂಪೈರಿಗೆ ಬಂದಿದ್ವಿ. ಟೈಮ್ 10 o'clock ಆಗಿತ್ತು. ಇಲ್ಲಿ ನಾವು ಒಂದೆರಡು ಸ್ಟಾರ್ಟರ್ಸು ಮತ್ತು ಒಂದು ನೈಸ್ ಬಿರಿಯಾನಿ ರೈಸ್ ತೊಗೊಂಡಿದ್ರಿ. ನಂಗೆ ಬಿರಿಯಾನಿಲಿ ಪೀಸಲ್ಲಿ ಏನಷ್ಟು ಇಷ್ಟ ಆಗೋಲ್ಲ. ನನಗಿದು ಆಲ್ಫಾಮ್ ಮತ್ತು ಅದು ಕೂಬೂಸ್ ಕೊಡ್ತಾರೆ, ಅದಂತೂ ನನಗೆ ಸಖತ್ ಇಷ್ಟ ಅದರಲ್ಲಿ. ಮತ್ತು ಅದನ್ನು ಟ್ರೈ ಮಾಡಿಬಿಟ್ಟು ಒಂದು ಬಿರಿಯಾನಿ ರೈಸ್ ತೊಗೊಂಡ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ಹಂಗೆ ಆಪೋಸಿಟೇ ಪೋಲಾರ್ ಬೇರ್ ಇತ್ತು. ಪೋಲಾರ್ ಬೇರ್ಗೆ ಹೋಗಿ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ನಮ್ಮ ಟೈಮ್ ಒಂದು ಸ್ವಲ್ಪ ನಾವು ಸ್ಪೆಂಡ್ ಮಾಡಿಕೊಂಡು ಒನ್ ಡೇ ಹೋಗಿದ್ದಷ್ಟೇ ಅವರು. ನೆಕ್ಸ್ಟ್ ಡೇ ಹೋಗಿ ನಾನು ಕರ್ಕೊಂಡು ಬಂದೆ. ಒನ್ ಡೇ ನಮ್ಮ ದಿಹಾನ್ಗೂ ರಜಾ ಸ್ಟಾರ್ಟ್ ಆಗಿತ್ತು ಅಂತ ಅವನು ಹೋಗ್ತೀನಿ ಅಂತಂದ. ಸಡನ್ ಪ್ಲ್ಯಾನ್ ಅದು. ಇಬ್ಬರೂ ಹೋದ್ರು, ಇಂಚರ ಮತ್ತು ಪ್ರೆಜ್ಜು ಎಲ್ಲ ಬಂದು ಕರ್ಕೊಂಡು ಹೋದ್ರು ಅವರಿಬ್ರನ್ನ. ಒನ್ ನೈಟ್ ಅಷ್ಟೇ ಅವರಿರೋದು. ಆಮೇಲೆ ತಿರ್ಗಾ ಮಮ್ಮಿ ಅಂತ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇಗೆ. ಬೆಳಿಗ್ಗೆ ಎಲ್ಲ ಆಟಾಡ್ಕೊಂಡಿರ್ತಾರೆ. ರಾತ್ರಿ ಮಾತ್ರ ಅವರಿಬ್ರಿಗೂ ಅಷ್ಟೇ. ನಕ್ಷಿತ್ ಒಂದು ಸ್ವಲ್ಪ ಮಲ್ಕೊಂಡ್ಬಿಡ್ತಾನೆ. ದಿಹಾನ್ ಜಾಸ್ತಿ ಕೇಳ್ತಾನೆ, ಯಾಕಂದರೆ ಅವನು ಜಾಸ್ತಿ ಅಲ್ಲಿ ಬಿಟ್ಟೇ ಇಲ್ಲ ಹಂಗೆ ನೋಡೋಕ್ಕೆ ಹೋದರೆ. ಇವಾಗಲೇ ಇಬ್ಬರು ಹೋಗೋದು ಅಂತಂದರೆ, ಹೋಗಿ ಸ್ಟೇ ಆಗೋದು ಅಂತಂದರೆ. ಇವಾಗ ನಾವು ಇಲ್ಲಿ ಪೋಲಾರ್ ಬೇರ್ ಬಂದಾಗ ಆಲ್ಮೋಸ್ಟ್ 10:45 11 o'clock ಆಗಿತ್ತು. ಲೇಟ್ ನೈಟ್ ಆಗಿದ್ರೂ ತುಂಬ ಜನ ಇದ್ದರು. ಎಂಪೈರಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ಸೊ ಇಲ್ಲಿ ಒಂದು ಐಸ್ ಕ್ರೀಮ್ ಕುಲ್ಫಿ ಮತ್ತು ರೆಡ್ ವೆಲ್ವೆಟ್ ಆರ್ಡರ್ ಮಾಡಿಕೊಂಡು, ಸ್ಕೂಪ್ ಅಷ್ಟೇ, ಜಾಸ್ತಿ ದೊಡ್ಡದೇನು ತೊಗೊಂಡಿಲ್ಲ, ಯಾಕಂದರೆ ಊಟ ಅಲ್ಲೇ ಆಗಿತ್ತಲ್ವ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.